ದರ್ಶನ್ ಹಣೆಗೆ ಕುಂಕುಮ ಇಟ್ಟು ಮಾಸ್ಕ್ ಧರಿಸಿ ಬಂದಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮಾಸ್ಕ್ ಧರಿಸಿ ದರ್ಶನ್ ಬಂದಿರತಕ್ಕಂಥದ್ದು ಕೂಡ ಅಂದರೆ ಕೆಲವು ಸಲಹೆ ಸೂಚನೆಗಳನ್ನ ಕೊಟ್ಟಿರ್ತಾರೆ. ಹೀಗೆ ಬರಬೇಕು, ಹೀಗೆ ಕರ್ಕೊಂಡು ಹೋಗಬೇಕು. ಯಾಕಂದರೆ ಅವ್ರು ಕಂಪ್ಲೀಟ್ ಪೊಲೀಸರ ಸುಪರ್ದಿನಲ್ಲೇ ಇರ್ತಾರಲ್ಲ. ಹಾಗಾಗಿ ಕೋರ್ಟ್ ಕಾರಿಡಾರ್ಗೆ ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ ಕೆಲವೊಂದು ದರ್ಶನ್ ಅಂತವ್ರ ವಿಚಾರದಲ್ಲಿ, ಎಲ್ಲರ ವಿಚಾರದಲ್ಲೂ ಅಲ್ಲ, ಎಚ್ಚರಿಕೆಗಳನ್ನ ತಗೊಂಡಿರ್ತಾರೆ ಪೊಲೀಸರು. ಇಲ್ಲಿಂದ ಕರ್ಕೊಂಡು ಹೋಗಿ ಮತ್ತೆ ಅವ್ರನ್ನ ಜೈಲಿಗೆ ಬಿಡೋ ತನಕನೂ ಕೂಡ ಅವ್ರದೇ ಎಲ್ಲವೂ ಜವಾಬ್ದಾರಿ ಅಲ್ವಾ. ಹಾಗಾಗಿ ಈಗ ಕೆಲವೊಂದು ಎಚ್ಚರಿಕೆಗಳನ್ನ ಮುನ್ನೆಚ್ಚರಿಕೆಯಾಗಿ ತಗೊಂಡು ಬಂದಿರ್ತಾರೆ. ಅದಕ್ಕೋಸ್ಕರನೇ ಇಷ್ಟೊಂದು ಭದ್ರತೆ, 2 ರಿಸರ್ವ್ ವ್ಯಾನ್, 2 ಎಸ್ಕಾರ್ಟ್ ವಾಹನ, ಇದೆಲ್ಲ ಯಾತಕ್ಕೆ ಸುಮ್ಮನೆ ಕೊಡ್ತಾರೆ? ಎಲ್ಲ ಆರೋಪಿಗಳಿಗೂ ಈ ರೀತಿ ಕೊಟ್ಕೊಂಡು ಕರ್ಕೊಂಡು ಬರಲ್ಲ. ಇಂಥ ವಿಚಾರಗಳಲ್ಲಿ ಮಾತ್ರ ನೋಡಿ, ಕೋರ್ಟ್ಗೆ ಹೋಗಬೇಕಾದ್ರೆ ಪವಿತ್ರ ಗೌಡ ಅವರು ಕಣ್ಣೀರಿಟ್ಟಿದ್ದಾರೆ. ಒಂದು ರೀತಿ ಅಳುಮುಖದಲ್ಲೇ ಹೋಗಿದ್ದಾರೆ. ಅಂದರೆ ಆ ಪರಿಯಾದಂತಹ ಆತಂಕ ಇರುತ್ತೆ ಅವ್ರಿಗೆ, ಆ ಪರಿ ಆತಂಕ ಇರುತ್ತೆ. ಇಲ್ಲೂ ಕೂಡ ನೋಡಿ, ದರ್ಶನ್ ವಿಚಾರದಲ್ಲೂ ಕೂಡ ಹಾಗೆ ಆಯಿತು. ಅವರು ಅಲ್ಲಿ ಇಳಿದು ನಡ್ಕೊಂಡು ಬರಬೇಕಾದ್ರೆ ಮಾತ್ರ ಅವರು ಮಾಸ್ಕ್ ತೆಗೆದಿದ್ರು. ಆ ಪೊಲೀಸರ ಜೊತೆ ಮಾತಾಡ್ಕೊಂಡು ಅವರು ಒಳಗಡೆ ಹೋಗಿರ್ತಕ್ಕಂಥದ್ದು ಢವ ಅಂತ ಇರುತ್ತೆ, ತೋರಿಸ್ಕೊಳ್ಳಲ್ಲ ಅಷ್ಟೇ, ಏನೂ ಆಗಿಲ್ಲ ಅನ್ನೋ ಥರ ಕೂಲಾಗಿರ್ತಾರೆ. ಬಟ್ ಹಂಗಿರಲ್ಲ. ಹ್ಯೂಮನ್ ಬೀಯಿಂಗ್ಸ್ ಯಾರೂ ಹಂಗಿರಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ಹೊತ್ತಿರ್ತಕ್ಕಂಥದ್ದು ಕೊಲೆಯ ಆರೋಪ, ಬೇರೆ ಯಾವುದೋ ಸಣ್ಣ ಪುಟ್ಟ ಪ್ರಕರಣ ಅಲ್ಲ. 81 ದಿನಗಳ ಜೈಲುವಾಸ ದರ್ಶನ್ದು. ಈಗ ಸಂಪೂರ್ಣ ಸೊರಗಿದ್ದಾರೆ ದರ್ಶನ್ ಅಂತಕ್ಕಂಥ ಮಾಹಿತಿ. 81 ದಿನಗಳಲ್ಲಿ ಕಳಾಹೀನವಾಗಿದೆ ದರ್ಶನ್ ಮುಖ, ಕಳಾಹೀನವಾಗಿದೆ. 81 ದಿನಗಳ ಜೈಲುವಾಸ ಅಂದರೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಪಡಿಸಿದ ನಂತರ ಅವ್ರನ್ನ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹಾಕಿದ್ರಲ್ಲ, 81 ದಿನ ಆಯಿತು. ಈ ಸಂದರ್ಭದಲ್ಲಿ ಅವರು ಬೇಕಾದಷ್ಟು ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಬಿಡಿ, ನನ್ನನ್ನು ತುಂಬ ಕೆಟ್ಟದಾಗಿ ನಡೆಸ್ಕೋತಾರೆ, ನನಗೆ ಯಾವುದೇ ಫೆಸಿಲಿಟಿ ಕೊಟ್ಟಿಲ್ಲ, ಹಾಸಿಗೆ ಇಲ್ಲ, ದಿಂಬಿಲ್ಲ, ನನಗೆ ವಾಕ್ ಮಾಡೋದಕ್ಕಾಗ್ತಾ ಇಲ್ಲ, ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೆಲ್ಲ ಮಾಡಿದ್ರು. ಕೊನೆಗೆ ನ್ಯಾಯಾಂಗ ನಿಂದನೆ ಅರ್ಜಿನೂ ಹಾಕ್ಬಿಟ್ರು ಜೈಲಧಿಕಾರಿಗಳ ವಿರುದ್ಧ. ಅಂದರೆ ಅಲ್ಲಿಗೆ ಅವರು ಜೈಲಿನಲ್ಲಿ ಎಷ್ಟು ಸೊರಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವ್ರ ಕಣ್ಣನ್ನು ನೋಡಿದ್ರೆ ಕಳಾಹೀನವಾಗಿ ಕಾಣ್ತಾ ಇದೆ ನೋಡಿ ಕಣ್ಣು. ಸಾಮಾನ್ಯವಾಗಿ ದರ್ಶನ್ ಈ ರೀತಿ ಇರಲ್ಲ ಯಾವಾಗಲೂ. ಅವರು ಬಳ್ಳಾರಿ ಜೈಲಿನಲ್ಲಿದ್ದಾಗಲೂ ಕೂಡ ಆಗಾಗ್ಗೆ ಹೊರಗೆ ಬರ್ತಾ ಇದ್ರು, ಕಾಣಿಸ್ಕೊತಾ ಇದ್ರು. ಆಗಲೂ ಕೂಡ ಪರವಾಗಿಲ್ಲಪ್ಪ ಅಂತ ಬೆನ್ನು ನೋವು ಒಂದು ಕಾಡ್ತಾ ಇತ್ತು ಅವರಿಗೆ. ಬಟ್ ಈಗ ಕಂಪ್ಲೀಟ್ ಸೊರಗಿದ್ದಾರೆ.